ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ ಭಾಗ 79. ಮಹರ್ಷಿ ಭಿಕ್ಷುಕ ಎಂದದನ್ನು ಕೇಳಿ ಮಾಧವನ್ ಅವರಿಗೆ ಸಹಿಸಲಾಗದೆ ಒಡನೆ ಅವನ ಕೊರಳಪಟ್ಟಿಗೆ ಕೈ ಹಾಕಿದರು. ಮಾಧವನ್ ಅವರು ತನ್ನ ಕೊರಳಪಟ್ಟಿಗೆ ಕೈ ಹಾಕುತ್ತಿದ್ದ ಹಾಗೆ ಅವನು ಕೂಡ ಕೆಂಡಮಂಡಲವಾದನು. ಆದರೆ ಅವರಿಂದ ಬಿಡಿಸಿಕೊಳ್ಳುವುದು ಅಷ್ಟೇನು ಕಷ್ಟವಲ್ಲ. ಆದರೆ ಅವರು ದೊಡ್ಡವರು ಎನ್ನುವ ಒಂದೇ ಕಾರಣಕ್ಕೆ ಅವರ ಕೈ ಹಿಡಿದು ಕೊರಳಪಟ್ಟಿ ಬಿಡಿ ಎಂದನು. ಏನೋ ಒಂದೇ, ನನ್ನನ್ನು ಭಿಕ್ಷುಕನಿಗೆ ಹೋಲಿಸ್ತೀಯಾ? ನೀನು ಭಿಕ್ಷುಕ, ನಿನ್ನ ಮನೆಯವರೆಲ್ಲರೂ ಭಿಕ್ಷುಕರು. ನಿನ್ನಮ್ಮನ ಬುದ್ಧಿ ತಿಳಿದು ಬೇರೆ ಯಾರು ನಿನಗೆ ಹೆಣ್ಣು ಕೊಡುವುದಿಲ್ಲ ಎಂದು ಯೋಚಿಸಿ ನನ್ನ ಮಗಳನ್ನು ಮರುಳು ಮಾಡಿ ಮದುವೆಯಾದವನು ನೀನು. ಮೊದಲು ನನ್ನ ಮಗನನ್ನು ತಿಂದುಕೊಂಡಿರಿ, ಈಗ ನನ್ನ ಮಗಳನ್ನು ಕೂಡ ನಮ್ಮಿಂದ ದೂರ ಮಾಡಿದ ನರರೂಪದ ರಾಕ್ಷಸರು ನೀವು. ತಾವು ಏನು ಕಡಿಮೆ ಇಲ್ಲ ಎನ್ನುವಂತೆ ಒಂದೇ ಸಮ ಕಣ್ಣನ್ನು ಕೆಂಪಡಿಸಿಕೊಂಡು ಹಬ್ಬರಿಸಿದರು. ಒಂದು ರೀತಿ ಇಷ್ಟು ದಿನದ ಅವರ ಕೋಪವನ್ನು ಹೊರಹಾಕುತ್ತಿದ್ದರು ಎಂದು ಹೇಳಬಹುದು. ಅವರ ಮಾತು ಕೇಳಿ ಒಡನೆಯೇ ಅವರ ಎದೆಗೆ ಕೈ ಹಾಕಿ ಹಿಂದಕ್ಕೆ ದುಡುತ್ತಿದ್ದ ಹಾಗೆ ಮಾಧವನ್ ಅವರು ಕಾರಿನ ಮೇಲೆ ಹೋಗಿ ಬಿದ್ದಿದ್ದರು. ಮಾವ, ಮಾತಿನ ಮೇಲೆ ಹಿಡಿತಾ ಇರಲಿ. ನನ್ನಮ್ಮನ ಬಗ್ಗೆ ಇನ್ನೊಂದು ಮಾತನಾಡಿದರೂ ನಾನು ಸುಮ್ಮನಿರುವುದಿಲ್ಲ. ಯಾರನ್ನು ಮರಳು ಮಾಡಿ ಮದುವೆಯಾಗಿದ್ದು ಎಂದು ಹೋಗಿ ನಿಮ್ಮ ಮಗಳನ್ನು ಕೇಳಿ, ಅವಳೇ ಹೇಳ್ತಾಳೆ ಎಂದು ಹೇಳುವವನ ಕಣ್ಣುಗಳು ಅದಾಗಲೇ ಉರಿಯುತ್ತಿದ್ದವು. ಮಾಧವನ್ ಅವರ ಮಾತು ಕೇಳಿ ಅವನ ಎದೆಯಲ್ಲಿ ಅದಾಗಲೇ ಬೆಂಕಿ ದಗದಗನೆ ಉರಿಯಲು ಶುರುವಾಯಿತು. ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೋ? ಅವಳನ್ನು ಯಾಕೆ ಕೇಳಬೇಕು? ನಿನ್ನ ಅಮ್ಮನಂತಹ ಗಯ್ಯಾಳಿ ಮನೆಗೆ ಯಾರು ತಾನೇ ಹೆಣ್ಣು ಮಗಳನ್ನು ಸೊಸೆಯಾಗಿ ಕಳುಹಿಸಲು ಇಷ್ಟಪಡುತ್ತಾರೆ ಹೇಳು? ಅದಕ್ಕೆ ನಾಟಕ ಆಡಿ ನನ್ನ ಮಗಳಿಗೆ ಮಂಕು ಬೂದಿ ಎರಚಿ ಮದುವೆ ಮಾಡಿಕೊಂಡಿದ್ದೀಯ. ನಿಮ್ಮಂಥವರ ನೀಚ ಬುದ್ಧಿ ನನಗೆ ತಿಳಿಯುವುದಿಲ್ಲವಾ? ನನ್ನ ಮಗಳನ್ನು ಮರುಳು ಮಾಡಿದಷ್ಟು ಸುಲಭವಾಗಿ ನನ್ನನ್ನು ಮರುಳು ಮಾಡಲು ಆಗುವುದಿಲ್ಲ. ನನ್ನ ಕೊನೆ ಉಸಿರು ಇರುವವರೆಗೂ ನೀವು ಮಾಡಿರುವ ಅನ್ಯಾಯವನ್ನು ನಾನು ಮರೆಯುವುದಿಲ್ಲ. ಎಲ್ಲ ತಪ್ಪಿಗೂ ಒಂದಲ್ಲ ಒಂದು ದಿನ ಪಶ್ಚಾತ್ತಾಪ ಪಟ್ಟೇ ಪಡುತ್ತೀರಾ. ಹೆಣ್ಣು ಎತ್ತವರ ಶಾಪ ಎಂದಿಗೂ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಮಾಧವನ್ ಅವರು ಹೇಳುತ್ತಿದ್ದರೆ ಅವರ ಮಾತಿಗೆ ಏನು ಹೇಳಬೇಕು ಎನ್ನುವುದೇ ತಿಳಿಯಲಿಲ್ಲ ಮಹರ್ಷಿಗೆ. ಮಾಡದೇ ಇರುವ ತಪ್ಪಿಗೆ ಇವರಿಂದ ಬಯಸಿಕೊಳ್ಳುವಂತಹ ಕರ್ಮ ನನಗೆ ಬಂದಿದೆ ಎಂದು ಯೋಚಿಸಿದವನಿಗೆ ಮಹಿಮಾ ಮೇಲೆ ಅಸಾಧ್ಯ ಕೋಪ ಬಂದಿತು. ಈಗಷ್ಟೇ ಅವಳ ಮೇಲಿನ ಪ್ರೀತಿಯ ತೆರೆಯನ್ನು ಸರಿಸುತ್ತಿದ್ದವನು ಬಲವಂತವಾಗಿ ಆ ಪ್ರೀತಿಗೆ ಮುಸುಕೊದ್ದಿದ್ದನು. ಅವನು ಮೌನವಾಗಿರುವುದನ್ನು ನೋಡಿ ಮಹರ್ಷಿ ಎಂದು ಎಚ್ಚರಿಸಿದರು ಅಪ್ಪಣ್ಣ. ಅವರ ಮಾತು ಕೇಳಿ ಇಹಕ್ಕೆ ಮರಳಿದವನು ಹೇಳಿಯತ್ತೆ ಎಂದನು. ಏನು ಹೇಳುವುದು? ನೀನು ಹೇಳಬೇಕು. ನಾನು ಮಗುವಿನ ವಿಷಯ ತೆಗೆಯುತ್ತಿದ್ದ ಹಾಗೆ ಯಾಕೆ ಮೌನವಾದೆ? ನನ್ನ ಆಸೆಯನ್ನು ಈಡೇರಿಸುತ್ತೀರಾ ಎಂದರು. ಅದೇ ಸಮಯಕ್ಕೆ ಬೇಡ ಎಂದರು ಬಲವಂತದಿಂದ. ಅವನ ಕಣ್ಣುಗಳು ಮಹಿಮಾಳೆಡೆಗೆ ನೋಡಿದವು. ಅವಳು ಕೂಡ ಇವನೆಡೆಗೆ ನೋಟ ಹರಿಸಿದಳು. ಅವಳು ತನ್ನನ್ನು ನೋಡುತ್ತಿರುವುದನ್ನು ನೋಡಿ ನೋಟವನ್ನು ಬೇರೆಡೆಗೆ ಹರಿಸಿದವನು ತನ್ನ ಅತ್ತೆಯ ಮಾತಿಗೆ ನಾಮಕಾವಸ್ಥೆಗೆ ಹ್ಞೂ ಎಂದಿದ್ದನು. ಅವನು ನಾಮಕಾವಸ್ಥೆಗೆ ಹ್ಞೂ ಎಂದಿದ್ದರೂ ಕೂಡ ಅಪ್ಪಣ್ಣ ಅವರ ಆಸೆಗೆ ಇವರ ಇಷ್ಟದ ದೇವರಾದ ಶಿವ ಅಸ್ತು ಎಂದಾಗಿತ್ತು. ಅತ್ತೆ, ನಿಮ್ಮನ್ನು ಮನೆಗೆ ಬಿಡ್ತೀನಿ ಬನ್ನಿ ಎಂದು ಅವರ ಪಕ್ಕ ಕುಳಿತೆ ಹೇಳಿದನು. ಬೇಡ ಕಣೋ, ನೀವು ಹೊರಡಿ, ನಾನು ಆಟೋದಲ್ಲಿ ಹೋಗ್ತೀನಿ ಎಂದರು. ತನಗೆ ಗೊತ್ತಿಲ್ಲದೆ ತನ್ನ ಹೆಸರಿನಲ್ಲಿ ಕೋಟಿಗಟ್ಟಲೆ ಆಸ್ತಿ ಇದೆ, ಆದರೆ ಸರಳರಲ್ಲಿ ಅತಿ ಸರಳರಂತೆ ಆಟೋದಲ್ಲಿ ಹೋಗ್ತೀನಿ ಎನ್ನುತ್ತಿರುವ ತನ್ನಮ್ಮನನ್ನು ನೋಡಿ ಹೆಮ್ಮೆಯ ಭಾವ ಮೂಡಿತು ಮಹಿಮಾಳಲ್ಲಿ. ಆಗಲೇ ಆಸ್ತಿ ವಿಚಾರ ಅವಳ ತಲೆಗೆ ಬಂದು ಈಗಲೂ ಅಮ್ಮನಿಗೆ ವಿಷಯವನ್ನು ಹೇಳಲಿಲ್ಲ ಎಂದರೆ ತಪ್ಪಾಗುತ್ತದೆ ಎಂದು ಯೋಚಿಸಿದವಳು, ಅಮ್ಮ, ನಿನಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಎಂದಳು. ತನ್ನ ಮಗಳನ್ನೇ ಪ್ರಶ್ನಾರ್ಥಕವಾಗಿ ನೋಡುತ್ತಾ ಏನದು ಎಂದರು. ಅಮ್ಮ, ಮಾವನ ಎಸ್ಟೇಟ್ನಲ್ಲಿರುವ ಆಸ್ತಿಯಲ್ಲಿ ನಿನ್ನ ಹೆಸರಿನಲ್ಲಿಯೂ ತುಂಬ ಆಸ್ತಿ ಇದೆ. ಈ ವಿಷಯ ನಿನಗೆ ಗೊತ್ತಿಲ್ಲ ಎನ್ನುತ್ತಿದ್ದ ಹಾಗೆ ಏನು ಹೇಳ್ತಿದ್ದೀಯ ಮಹಿಮಾ ಎಂದು ಆಶ್ಚರ್ಯದಲ್ಲಿಯೇ ಕೇಳಿದರು. ತನ್ನ ಹೆಸರಿನಲ್ಲಿ ಆಸ್ತಿ ಇದೆ ಎಂದು ಅವರಿಂದ ನಂಬಲು ಆಗಲಿಲ್ಲ. ಹೌದು ಅತ್ತೆ, ನೀವು ಮದುವೆಯಾದಾಗಲೇ ಅಪ್ಪ ನಿಮ್ಮ ಹೆಸರಿಗೆ ಆಸ್ತಿ ಬರೆದಿದ್ದಾರೆ. ಅದನ್ನು ನಮಗೆ ಯಾರಿಗೂ ಕೂಡ ಹೇಳಿಲ್ಲ. ನಮಗೂ ಇತ್ತೀಚೆಗೆ ತಿಳಿಯಿತು. ಆದ್ದರಿಂದ ಬಂದ ಲಾಭವೆಲ್ಲ ಹಾಗೆಯೇ ಇದೆ ಎಂದು ಮಹರ್ಷಿ ಹೇಳಿದ ಮಾತನ್ನು ಕೇಳಿ ಅವನೆಡೆಗೆ ತಿರುಗಿ, ಮಹರ್ಷಿ, ಏನು ಇದೆಲ್ಲ ಎಂದವರ ಕಣ್ಣುಗಳು ತುಂಬಿದವು.
ಹೌದು ಅತ್ತೆ, ಇದನ್ನು ಸಮಯ ಬಂದಾಗ ನಿಮಗೆ ಹೇಳಿ ನಿಮ್ಮ ಹೆಸರಿಗೆ ಆಸ್ತಿ ಬರೆಯಬೇಕು ಎಂದು ಅಪ್ಪ ಹಾಗೆ ಸುಮ್ಮನೆ ಇದ್ದಾರೆ. ಆದರೆ ಆ ಸಮಯ ಬರಲೇ ಇಲ್ಲ ಎಂದನು. ಅವನ ಮಾತು ಕೇಳಿ, ಬೇಡ ಕಣೋ, ನನಗೆ ಯಾವುದೇ ಆಸ್ತಿ ಬೇಡ. ಅದು ನನ್ನ ಅಣ್ಣನ ಆಸ್ತಿ, ಅಣ್ಣನಿಗೆ ಸೇರಬೇಕು. ನನ್ನ ತವರಲ್ಲಿ ಇರುವವರು ನಗು ನಗುತ್ತಾ ಇದ್ದರೆ ಅಷ್ಟೇ ಸಾಕು ನನಗೆ. ಆಸ್ತಿಯ ಮೇಲೆ ಯಾವುದೇ ವ್ಯಾಮೋಹ ಇಲ್ಲ. ನಾನು ಬಯಸುವುದು ತವರಿನ ಆಸ್ತಿಯಲ್ಲ ಮಹರ್ಷಿ. ಅಣ್ಣನಿಂದ ತಂಗಿಯಾಗಿ ಅರಿಶಿಣ ಕುಂಕುಮ, ಒಂದಿಡಿ ಮಡಲಕ್ಕಿ ಅಷ್ಟು ಸಿಕ್ಕರೆ ಸಾಕು. ನನ್ನ ಜೀವನಕ್ಕೆ ಇನ್ನೇನು ಬೇಡ. ನನ್ನ ತವರು ಮನೆ ಯಾವಾಗಲೂ ಬೆಳಗುತ್ತಿರಬೇಕು ಎಂದು ಆಸೆ ಪಡುವವಳು ನಾನು. ನನಗೆ ಈ ಆಸ್ತಿ ಯಾವುದೂ ಬೇಡ ಮಹರ್ಷಿ. ಅದನ್ನೆಲ್ಲ ನಿನ್ನ ಹೆಸರಿಗೆ ಮಾಡಿಸಿಕೊ ಎಂದು ಮಹರ್ಷಿಯ ಕೈ ಹಿಡಿದು ಹೇಳುತ್ತಾ ಭಾವುಕರಾದರು. ಅವರ ಪ್ರತಿಯೊಂದು ಮಾತಿನಲ್ಲಿಯೂ ತವರಿನ ಪ್ರೀತಿ ಹಂಬಲ ಎಷ್ಟಿದೆ ಎಂದು ತಿಳಿಯುತ್ತಿತ್ತು. ನೀವು ಹೀಗೆ ಹೇಳ್ತೀರಾ ಎಂದು ಗೊತ್ತು ಅತ್ತೆ. ಅದಕ್ಕೆ ಆಸ್ತಿಯನ್ನು ಮಹಿಮಾ ಹೆಸರಿಗೆ ಮಾಡಬೇಕು ಎಂದು ಅಪ್ಪ ಯೋಚಿಸಿದ್ದಾರೆ ಎಂದನು. ಆ ಮಾತನ್ನು ಕೇಳಿ ಖುಷಿಯಾದವರು ಮಗಳೆಡೆಗೆ ನೋಡಿದರೆ, ನಾನು ನಿನ್ನ ಮಗಳು ಅಮ್ಮ. ನಿನಗೆ ಇಲ್ಲದಿರುವ ಆಸ್ತಿಯ ವ್ಯಾಮೋಹ ನನಗೆ ಎಲ್ಲಿಂದ ಬರಲು ಸಾಧ್ಯ ಹೇಳು. ನನಗೆ ಆ ಮನೆಯವರೆಲ್ಲ ಪ್ರೀತಿ ಬಿಟ್ಟರೆ ಬೇರೆ ಏನು ಬೇಡ ಎಂದು ಓರೆಗಣ್ಣಿನಲ್ಲಿ ಮಹರ್ಷಿಯನ್ನೇ ನೋಡಿಕೊಂಡು ಹೇಳಿದಳು. ಮಹಿಮಾ, ಆಸ್ತಿಯನ್ನು ತೆಗೆದುಕೊಳ್ಳಲೇಬೇಕು ಎಂದು ನಿನ್ನನ್ನು ಯಾರೂ ಬಲವಂತ ಮಾಡುವುದಿಲ್ಲ. ನಿನಗೆ ಇಷ್ಟ ಇಲ್ಲ ಎಂದರೆ ಅಣ್ಣನ ಜೊತೆ ನೀನೇ ಮಾತನಾಡಿ ನನ್ನ ಹೆಸರಿನಲ್ಲಿರುವ ಎಲ್ಲ ಆಸ್ತಿಯನ್ನು ಮಹರ್ಷಿಯ ಹೆಸರಿಗೆ ಮಾಡಿಸು ಎಂದರು. ತಾಯಿಯ ಮಾತು ಕೇಳಿ ಆಯಿತು ಎಂದು ತಲೆಯಾಡಿಸಿದಳು. ಅತ್ತೆ, ನಾನು ಕಾಲೇಜಿಗೆ ಹೋಗಬೇಕು, ಹೊರಡುತ್ತೇವೆ ಎಂದು ಮೇಲೆದ್ದವನನ್ನು ನೋಡಿ, ಅಮ್ಮನ ಜೊತೆ ಮಾತನಾಡಲು ಬಿಡುವುದಿಲ್ಲ ಇವರು ಎಂದು ಗುಣಗಿಕೊಂಡವಳು ಅವರಿಗೂ ಕಾಲೇಜಿಗೆ ಹೋಗಲು ಸಮಯವಾಗುತ್ತದೆ ಎಂದು ಅರಿತು ಅಲ್ಲಿಂದ ಹೊರಟಿದ್ದಳು. ಅಳಿಯ ಮಗಳು ಹೋದ ದಾರಿಯನ್ನೇ ನೋಡಿಕೊಂಡು ನಿಂತಿದ್ದವರು, ಎಂತಹ ವಿಪರ್ಯಾಸ! ನನ್ನ ಹೆತ್ತ ಮಗಳನ್ನು ಈ ರೀತಿ ಭೇಟಿಯಾಗುವ ಪರಿಸ್ಥಿತಿ ಬರುತ್ತದೆ ಎಂದುಕೊಂಡಿರಲಿಲ್ಲ. ನನ್ನ ಪರಿಸ್ಥಿತಿ ಯಾವ ತಾಯಿಗೂ ಬರುವುದು ಬೇಡ ಎಂದು ಹೇಳಿಕೊಂಡು ಆಟೋ ಹಿಡಿದು ತಾವು ಕೂಡ ಮನೆ ಕಡೆ ಹೊರಟರು. ಅವತ್ತು ಆ ತ್ರಿಷಾಗೆ ಹೇಗೋ ಮಾಡಿ ಒಪ್ಪಿಸುತ್ತಿದ್ದೆ. ಆದರೆ ಅಮ್ಮ ಮಹರ್ಷಿ ಅಡ್ಡ ಬಂದನು. ಇಲ್ಲದಿದ್ದರೆ ಎಷ್ಟೊತ್ತಿಗಾಗಲಿ ಅವಳು ನನ್ನ ಜೊತೆ ಓಡಿ ಬರುತ್ತಿದ್ದಳು. ಈಗ ಅವರ ಅಪ್ಪ ಅಮ್ಮ ಹೇಳಿದ ಹಾಗೆ ಕೇಳ್ತೀನಿ ಎಂದು ಅದ್ಯಾವನನ್ನು ಕಟ್ಟಿಕೊಂಡಿದ್ದಾಳೆ. ಇದಕ್ಕೆಲ್ಲ ಕಾರಣ ಆ ಮಹರ್ಷಿ. ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಕೋಪದಲ್ಲಿಯೇ ಹೇಳಿದನು. ಏ ವಿಕ್ಕಿ, ಮುಚ್ಚು ಬಾಯಿ. ಅವರು ಲೆಕ್ಚರರು. ನೀನೇನಾದರೂ ಅವರ ವಿಷಯಕ್ಕೆ ಹೋದರೆ ನಿನ್ನನ್ನು ಸುಮ್ಮನೆ ಬಿಡುತ್ತಾರೆ ಎಂದು ತಿಳಿದಿದ್ದೀಯಾ? ನಮ್ಮಂಥವರಿಂದ ಅವರನ್ನು ಏನು ಮಾಡಲು ಆಗುವುದಿಲ್ಲ ಎಂದನು ಅವನ ಗೆಳೆಯ. ಯಾಕೆ, ಏನು ಮಾಡಲು ಆಗುವುದಿಲ್ಲ? ಪ್ರಾಣಿಗಳು ಹೇಗೆ ಕಾದು ಬೇಟೆಯಾಡುತ್ತವೆ ಹಾಗೆಯೇ ನಾನು ಕೂಡ. ಅವನು ನನ್ನ ಹುಡುಗಿಯನ್ನು ದೂರ ಮಾಡಿದ ಹಾಗೆ ಅವನ ಹೆಂಡತಿಯನ್ನು ಅವನಿಂದ ದೂರ ಮಾಡುತ್ತೇನೆ, ನೋಡುತ್ತಿರು. ಅವನ ಮೇಲೆ ಸೇಡು ತೀರಿಸಿಕೊಳ್ಳಲಿಲ್ಲ ಎಂದರೆ ನನ್ನ ಹೆಸರು ವಿಕ್ಕಿಯೇ ಅಲ್ಲ ಅಂದು ಮಹರ್ಷಿ ತ್ರಿಷಾ ಎನ್ನುವ ಹುಡುಗಿಗೆ ಬುದ್ಧಿವಾದ ಹೇಳಿದ್ದರಿಂದ ಅವಳು ತಂದೆ ತಾಯಿ ಹೇಳಿದವನನ್ನೇ ಮದುವೆ ಮಾಡಿಕೊಂಡಳು. ತನ್ನಿಂದ ತ್ರಿಷಾಳನ್ನು ದೂರ ಮಾಡಿರುವ ಕೋಪಕ್ಕೆ ಈ ರೀತಿ ಮಾತನಾಡುತ್ತಿದ್ದಾನೆ ವಿಕ್ಕಿ ಎನ್ನುವ ಹುಡುಗ. ಈಗಲೇ ಸೂತ್ರ ಇಲ್ಲದ ಗಾಳಿಪಟದ ರೀತಿ ಆಗಿರುವ ಮಹಿಮಾಳ ಬದುಕು ಇನ್ನೆಲ್ಲಿಗೆ ಹೋಗಿ ನಿಲ್ಲುವುದು? ಒಂದೆಡೆ ಅವಳನ್ನು ಕೊಲ್ಲಬೇಕು ಎಂದು ಹೊಂಚು ಹಾಕಿ ನಿಂತಿರುವ ವ್ಯಕ್ತಿ, ಇನ್ನೊಂದೆಡೆ ಮಹರ್ಷಿಯ ಮೇಲಿನ ಸೇಡಿನಿಂದ ಅವನಿಂದ ಇವಳನ್ನು ದೂರ ಮಾಡಬೇಕು ಎಂದು ನಿಂತಿರುವ ಪಡ್ಡೆ ಹುಡುಗರು. ಇವರೆಲ್ಲರ ಸಂಚಿಗೆ ಮಹಿಮಾಳ ಬದುಕು ಬಲಿಯಾಗುವುದಾ? ಮುಂದುವರೆಯುವುದು. ಧನ್ಯವಾದಗಳು.